ರಾಜ್ಯ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದಾದ ನಂತರ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿ ಅದನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡಿದರು. ನಮ್ಮ ಪಕ್ಷದ ವರಿಷ್ಠ ನಾಯಕರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು 5 ಭಾಗಕ್ಕೂ 5 ಜನ ಅಧ್ಯಕ್ಷರು ನೇಮಕ ಮಾಡಿ ಅದು ಮೇಲುಸ್ತುವಾರಿಯಾಗಿ ನಾನಿದ್ದೆ. ಅದಾದ ನಂತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿಭಾಗಗಳ ಅಧ್ಯಕ್ಷಗಳನ್ನ ನಾವು ನೇಮಕ ಮಾಡಿರಲಿಲ್ಲ. ಗ್ರೇಟರ್ ಬೆಂಗಳೂರಿಗೆ ನಾವು ಪದಾಧಿಕಾರಿಗಳನ್ನು ಸಹ ನೇಮಕ ಮಾಡಿರಲಿಲ್ಲ. ಇವತ್ತು ನಿನ್ನೆ ಸನ್ಮಾನ್ಯ ಕುಮಾರಣ್ಣವರು ಒಂದು ಸುದೀರ್ಘವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಸಭೆಯನ್ನು ಮಾಡಿದ್ರು. 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು 5 ಜನ ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರು ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಭಾಳ ಇಶ್ಯೂಗಳು ಚರ್ಚೆಗೆ ಬಂದು ಅವರು ನಮಗೆ ಒಂದು ಆದೇಶವನ್ನು ಮಾಡಿದರು. ಮತ್ತು ಅವರೇ ಒಂದು ಪಟ್ಟಿಯನ್ನು ಯಾರು ಪದಾಧಿಕಾರಿಗಳಾಗಬೇಕು ಅಂತೇಳಿ ಅವರು ಒಂದು ಅಪ್ರೂವಲ್ ಮಾಡಿದರು. ಇವತ್ತು ಆ ಪದಾಧಿಕಾರಿಗಳನ್ನ ನಾವು ಬೆಂಗಳೂರು ನಗರದಲ್ಲಿ 15 ಜನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಪದಾಧಿಕಾರಿಗಳು, ಅವರು ಉಪಾಧ್ಯಕ್ಷಗಳಾಗಿ, ಹಿರಿಯ ಉಪಾಧ್ಯಕ್ಷರಾಗಿ, ಸಂಘಟನಾ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಒಟ್ಟಾರೆ 15 ಜನ ಆ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿ, ಅದೇ ರೀತಿ ಈ ಟೀಮು ನಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ. ಅದೇ ರೀತಿ ವಿಭಾಗಗಳ ಅಧ್ಯಕ್ಷರು ಸುಮಾರು ನಮ್ಮಲ್ಲಿ 25 ವಿಭಾಗಗಳಿದೆ ಬೆಂಗಳೂರು ನಗರದಲ್ಲಿ. ಅದಕ್ಕೆ ಇವತ್ತು 13 ವಿಭಾಗಗಳಿಗೆ ನಾವು ವಿಭಾಗೀಯ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದೀವಿ. ಅದು ಮೈನಾರಿಟಿ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಮತ್ತು ಹಿಂದುಳಿದ ವರ್ಗ ಇರ್ಬೋದು, ಯುವ ಜನತಾದಳ ಇರ್ಬೋದು, ಹೀಗೆ ಎಲ್ಲ ವಿಭಾಗಗಳಿಗೂ ಸಹ ಅಧ್ಯಕ್ಷಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಬೆಂಗಳೂರು ನಗರದಲ್ಲಿ ಏನು ನಾವು ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ, ಅವರು ಇಡೀ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಕ್ಷವನ್ನು ಸಂಘಟನೆ ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರು 5 ಜನ ಅಧ್ಯಕ್ಷರುಗಳು, ಎಲ್ಲ 28 ಜನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರುಗಳು ಪ್ರತಿಯೊಬ್ಬರೂ ಸಹ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಮುಂದೆ ಬರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಇರ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ ಯಾವುದೇ ಪಕ್ಷಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೇನು ಇವತ್ತು ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಅದನ್ನು ವಹಿಸ್ಕೊಂಡು ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಇದ್ದೀನಿ.